ಹಾಯ್ ಗೈಸ್, ತುಂಬ ಜನ ಕೇಳ್ತಾ ಇದ್ರು ಜರ್ಮನಿನಲ್ಲಿ ಹೈಯರ್ ಎಜುಕೇಷನ್ ಮಾಡೋದು ಯಾವ ಥರ ಅಂತ. ಸೊ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜರ್ಮನಿನಲ್ಲಿ ಹೈಯರ್ ಎಜುಕೇಷನ್ ಮಾಡೋದು ಯಾವ ಥರ. ಸೊ ಅದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು, ಏನೆಲ್ಲ ಕ್ರೈಟೀರಿಯಾ ಇರುತ್ತೆ, ನಾವೇನೇನು ಮಾಡಬೇಕು, ಮತ್ತು ದುಡ್ಡು ಎಷ್ಟು ಖರ್ಚಾಗುತ್ತೆ, ಯಾವ ಯೂನಿವರ್ಸಿಟಿ ಸೆಲೆಕ್ಷನ್ ಮಾಡಬೇಕು, ಯಾವ ಥರ ಸೆಲೆಕ್ಷನ್ ಮಾಡಬೇಕು, ಮತ್ತು ವೀಸಾ ಯಾವ ಥರ ಅಪ್ಲೈ ಮಾಡಬೇಕು. ಸೊ ಇದೆಲ್ಲ ಪ್ರೋಸೆಸ್ ಯಾವ ಥರ ಆಗುತ್ತೆ ಬನ್ನಿ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ತುಂಬ ಜನ ಕೇಳಿದ್ದು ಯಾವುದಪ್ಪ ಅಂತಂದರೆ MS ನರ್ಸಿಂಗ್ನ ಜರ್ಮನಿಯಲ್ಲಿ ಯಾವ ಥರ ಮಾಡೋದು ಅಂತ. ಸೊ ನಾನಿವತ್ತು MS ನರ್ಸಿಂಗ್ ಬಗ್ಗೆ ಹೇಳ್ತೀನಿ. ಸೊ ಜರ್ಮನಿಯಲ್ಲಿ ಯಾವ ಥರ ಮಾಡೋದು ಅಂತ. ಬೇರೆ ಕೋರ್ಸಸ್ ಮಾಡಬೇಕು ಅಂತಂದ್ರೂ ಸೇಮ್ ಪ್ರೊಸೆಸ್ಸೇ ಇರುತ್ತೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾನೀಗ MS ನರ್ಸಿಂಗ್ ಮಾಡಬೇಕು ಅಂತಂದರೆ BSc ನರ್ಸಿಂಗ್ ಇಂಡಿಯಾದಲ್ಲಿ ಮಾಡಿ ಜರ್ಮನಿಯಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಂದರೆ ನರ್ಸಿಂಗ್ ಫೀಲ್ಡಲ್ಲಿ ಯಾವ ಥರ ಮಾಡಬೇಕು, ಸೊ ಏನೆಲ್ಲ ರೆಕಗ್ನಿಷನ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಕ್ಲಿಯರ್ ಕಟ್ಟಲ್ಲಿ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ನಾವು ಯಾವ ಕೋರ್ಸ್ನ ಚೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ಅಕಾಡೆಮಿಕ್ ರೆಕಗ್ನಿಷನ್ ಯಾವ ಥರ ಚೆಕ್ ಮಾಡೋದು, ಮತ್ತು ಸ್ಪೆಸಿಫಿಕ್ ಪ್ರೋಗ್ರಾಮ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಬೇಕು, ಮತ್ತು ಲ್ಯಾಂಗ್ವೇಜ್ ಬೇಕೋ ಬೇಡವಾ, ಯಾವ ಲ್ಯಾಂಗ್ವೇಜ್ ಬೇಕು, ಮತ್ತು ವೀಸಾ ಯಾವ ಥರ ಅಪ್ಲೈ ಮಾಡೋದು, ವೀಸಾ ಯಾವ ಥರ ಯಾವಾಗ ಅಪ್ಲೈ ಮಾಡೋದು, ಅದಾದಮೇಲೆ ಸ್ಟೂಡೆಂಟ್ ವೀಸಾ ಅಪ್ಲೈ ಮಾಡೋಕ್ಕೆ ಅಥವಾ ದುಡ್ಡು ಕಟ್ಟಬೇಕಾ ಕಟ್ಟಬಾರ್ದಾ, ಫ್ರೀಯಾಗಿ ಮಾಡಿಕೊಡ್ತಾರಾ, ಸೊ ಆಮೇಲೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಖರ್ಚಾದ್ರೂ, ಅದಾದಮೇಲೆ ಎನ್ರೋಲ್ ಮಾಡಿಸ್ಬೇಕಾದ್ರೆ ಯಾವ ಥರ ಪ್ರೋಸೆಸ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೀವು ಇಂಡಿಯಾದಲ್ಲಿ ಫ್ರೆಶರ್ ಆಗಿ ನೀವು BSc ನರ್ಸಿಂಗ್ ಪಾಸ್ ಆಗಿದ್ದೀರಾ, ನೆಕ್ಸ್ಟ್ ಯಾವ ಥರ ಮಾಡಿದ್ರೆ ನೀವು ಜರ್ಮನಿಯಲ್ಲಿ MSc ನರ್ಸಿಂಗ್ ಅಥವಾ ಹೈಯರ್ ಸ್ಟಡೀಸ್ನ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೈಸ್, ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ. ನೀವೇನಾದ್ರು ಜರ್ಮನಲ್ಲಿ ನೀವು ಕಲಿಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಮತ್ತು ಅಲ್ಲೇ ಸೆಟಲ್ ಆಗಬೇಕು, ಅಲ್ಲೇ ವರ್ಕ್ ಮಾಡಬೇಕು ಅಂತಂದರೆ ಸೊ ವಿಡಿಯೋನ ಪೂರ್ತಿ ನೋಡಿ. ಈಗ ಫಸ್ಟ್ ನೀವು BSc ನರ್ಸಿಂಗ್ ಪಾಸ್ ಆಗಿದ್ದೀರಾ. ಪಾಸ್ ಆದಮೇಲೆ ನೀವೇನು ಮಾಡಬೇಕು, ಜರ್ಮನಿನಲ್ಲಿ MSc ನರ್ಸಿಂಗ್ ಅಂತ ಬರಲ್ಲ, MSc ಪ್ರೋಗ್ರಾಮ್ಸ್ ಅಂತ ಬರ್ತವೆ. ಸೊ ಅದರಲ್ಲಿ ನೀವು ಚೂಸ್ ಮಾಡಬೇಕು ಫಸ್ಟ್ ನೀವು ಯಾವುದನ್ನು ಮಾಡ್ತೀರಾ ಅಂತ. ಸೊ ಅದೇ ನಾವು ಇಂಡಿಯಾದಲ್ಲಿ ನಾವು ಯಾವ ಥರ MSc ನರ್ಸಿಂಗ್ ಮಾಡಬೇಕಾದ್ರೆ ಸೊ ಪಿಡಿಯಾಟ್ರಿಷನ್, ಸೈಕಾಟ್ರಿಷನ್ ಯಾವ ಥರ ಈ ಥರ ಸಪ್ರೇಟ್ ಒಂದೊಂದಕ್ಕೆ ಸಪ್ರೇಟ್ ಬರುತ್ತಲ್ಲ, ಅದೇ ಥರ ಜರ್ಮನಿನಲ್ಲಿ ಬರುತ್ತೆ. ಜರ್ಮನಿನಲ್ಲಿ MSc ಪ್ರೋಗ್ರಾಮ್ಸಲ್ಲಿ ಯಾವ್ಯಾವ ಬರ್ತವೆಪ್ಪ ಅಂತಂದರೆ ಅಡ್ವಾನ್ಸ್ ನರ್ಸಿಂಗ್ ಪ್ರಾಕ್ಟೀಸು, ನರ್ಸಿಂಗ್ ಸೈನ್ಸು, ಕ್ರಾಸ್ ಕಲ್ಚರಲ್ ನರ್ಸಿಂಗ್ಸು, ಸೊ ಈ ಥರ ಎಲ್ಲ ಬರ್ತವೆ. ಸೊ ಆಮೇಲೆ ನೀವು ಜರ್ಮನಿನಲ್ಲಿ ನೀವು ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತಂದರೆ 2 ಲ್ಯಾಂಗ್ವೇಜಲ್ಲಿ ಬರ್ತವೆ. ಒಂದು ಜರ್ಮನ್ ಮತ್ತು ಇನ್ನೊಂದು ಇಂಗ್ಲೀಷು. ಸೊ ನೀವು ಇಂಗ್ಲೀಷ್ ಬೇಸ್ಡ್ ಆಗಿ ನೀವು ಕಲಿತೀರಾ ಅಥವಾ ಜರ್ಮನ್ ಬೇಸ್ಡ್ ಆಗಿ ಕಲಿತೀರಾ ಅಂತ 2 ಥರ ಬರುತ್ತೆ. ನೀವು ಅದರಲ್ಲಿ ಚೂಸ್ ಮಾಡ್ಕೋಬೋದು, ಇಂಗ್ಲೀಷಲ್ಲಿ ಮಾಡ್ತೀನಿ ಅಥವಾ ಜರ್ಮನಲ್ಲಿ ಮಾಡ್ತೀನಿ ಅಂತ. ಸೊ ಮೆಜಾರಿಟಿ ಏನು ಪ್ರಿಫರ್ ಮಾಡ್ತಾರೆ ಅಂತಂದರೆ ಯೂನಿವರ್ಸಿಟಿ ನೀವು ಜರ್ಮನಲ್ಲೇ ಮಾಡೋದು ಪ್ರಿಫರ್ ಮಾಡ್ತಾರೆ. ಸೊ ಅದಾದಮೇಲೆ ಇದರಲ್ಲಿ ನೀವು ಯಾವ ಥರ ಹೇಳಿದೆ ಅಂತಂದರೆ ಅಡ್ವಾನ್ಸ್ ನರ್ಸಿಂಗ್ ಪ್ರಾಕ್ಟೀಸ್ ಇದನ್ನಾದರೂ ಮಾಡ್ಬೋದು, ಅಥವಾ ನರ್ಸಿಂಗ್ ಸೈನ್ಸ್ ಅದರ ಇದನ್ನಾದ್ರೂ ಮಾಡ್ಬೋದು, ಅಥವಾ ಕ್ರಾಸ್ ಕಲ್ಚರಲ್ ನರ್ಸಿಂಗ್ ಇನ್ನೂ ತುಂಬ ಇದ್ದಾವೆ. ಸೊ ನನಗೆ ಇವನ್ನ ಮೇಯ್ನಾಗಿ ನಾವು ಫೋಕಸ್ ಮಾಡೋಣ. ಸೊ ಅದಾದಮೇಲೆ ಕೆಲವರು ಇಂಗ್ಲೀಷಲ್ಲೂ ಹೇಳ್ತಾರೆ, ಯೂನಿವರ್ಸಿಟಿ ಅಂತಂದರೆ ಹಾಫ್ ಯೂನಿವರ್ಸಿಟಿ ಕ್ರಾಸ್ ಕಲ್ಚರಲ್ ನರ್ಸಿಂಗು, ಸೊ ಅದಂತ ಇರುತ್ತೆ. ಸೊ ಅದಾದಮೇಲೆ ನೀವು ಡಿಸೈಡ್ ಮಾಡಬೇಕು ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅಂತ. ಕ್ಲಿನಿಕಲ್ ಸೈಡ್ ವರ್ಕ್ ಮಾಡ್ತೀರಾ, ಅಥವಾ ರಿಸರ್ಚ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ, ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ, ಯಾವ ಥರಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಕೋರ್ಸು ಡಿಪೆಂಡ್ ಆಗ್ತವೆ MSc ಪ್ರೋಗ್ರಾಮ್ಸು. ಸೊ ನೀವು ಯಾವ ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಫಸ್ಟ್ ನೀವು ಮಾಡಬೇಕಾದ ಸ್ಟೆಪ್ ಏನಪ್ಪ ಅಂತಂದರೆ ಅನಾಬಿನ್ ಅಂತ ಒಂದು ಬರುತ್ತೆ, ANABIN ಅನಾಬಿನ್. ಸೊ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೇಕು ಏನಪ್ಪ ಅಂತಂದರೆ ನೀವು ಇಂಡಿಯಾದಲ್ಲಿ ಡಿಗ್ರಿ ಮಾಡಿರೋದು ನಿಮ್ಮ ಯೂನಿವರ್ಸಿಟಿ ಜರ್ಮನಿಯಲ್ಲಿ ಅಕ್ಸೆಪ್ಟಬಲ್ ಈತಾ ಇಲ್ವಾ ಅಂತನ ಇದನ್ನ ಚೆಕ್ ಮಾಡ್ಕೋಬೇಕು ಅನಾಬಿನ್ನಲ್ಲಿ. ಸೊ ಅದಾದಮೇಲೆ ಅದ್ರಾಗ ಏನಾದರೂ ಅಕ್ಸೆಪ್ಟ್ ಆಯಿತು ಅಂತಂದರೆ ನೀವು ಫರ್ದರ್ ಆಗಿ ಮೂವ್ ಆಗಬೇಕಾಗಿರುತ್ತೆ. ಸೊ ಅದರಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಅಂತಂದರೆ ಎಲ್ಲಿ ಅಕ್ಸೆಪ್ಟ್ ಆಗಿಲ್ಲ, ಎಲ್ಲಿ ಏನಾದರೂ ತಪ್ಪಾಗಿದ್ದಾವ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಕರೆಕ್ಷನ್ಸ್ ಮಾಡಿಸ್ಕೋಬೇಕಾಗಿರುತ್ತೆ. ಆಮೇಲೆ ಇದು ಅನಾಬಿನ್ನಲ್ಲಿ ನಾವೇನು ವ್ಯಾಲಿಡ್ ಈತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಯಾವುದೇ ನೀವು ಮಾಸ್ಟರ್ಸ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಅಥವಾ ನಿಮ್ಮದು ರೆಕಗ್ನಿಷನ್ ಎಲ್ಲ ಮುಗಿಸಿ ನೀವು ರೆಕಗ್ನಿಷನ್ ಮಾಡಿಸ್ಕೋಬೇಕಾದ್ರೆ ಆವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ಅನಾಬಿನ್ನಲ್ಲಿ ನೀವು ನಿಮ್ಮ ಯೂನಿವರ್ಸಿಟಿ ವ್ಯಾಲಿಡ್ ಈತಾ ಇಲ್ವಾ ಅಂತ, ಅಕ್ಸೆಪ್ಟ್ ಈತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಇಫ್ ಇನ್ ಕೇಸ್ ಅಕ್ಸೆಪ್ಟಬಲ್ ಇಲ್ಲ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಸೊ ಅವಾಗ ನಿಮಗೆ ಒಬ್ಬರು ಅಸಿಸ್ಟೆನ್ಸ್ ಬೇಕಾಗಿರುತ್ತೆ. ಸೊ ಅದು ಕಂಪಲ್ಸರಿ ಆಗಿರುತ್ತೆ. ಅನಾಬಿನ್ನಲ್ಲಿ ವ್ಯಾಲಿಡ್ ಆಗಿರೋದು ಕಂಪಲ್ಸರಿ ಆಗಿರುತ್ತೆ. ಸೊ ಅದನ್ನು ನೀವು ಮಾಡಿಸ್ಕೊಳ್ಳೇಬೇಕಾಗಿರುತ್ತೆ. ಇವಾಗ ನೀವು ಅನಾಬಿನ್ನಲ್ಲಿ ಚೆಕ್ ಮಾಡಿದ್ರೆ ಅದು ನಿಮ್ಮ ಯೂನಿವರ್ಸಿಟಿ ವ್ಯಾಲಿಡ್ ಐತೆ ಅಂತ ಬಂತು ಅಂದ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಕ್ರೈಟೀರಿಯಾ ಯಾವ ಥರ ಇರುತ್ತೆ ಅಂತಂದರೆ ಸೊ ನೀವೇನು ಡಿಗ್ರಿ ಮಾಡಿರ್ತಾರಲ್ಲ BSc ನರ್ಸಿಂಗು, ಅದಾದಮೇಲೆ ನೀವು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ. ಕೆಲವೊಂದು ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾರೆ, 1 year ಎಕ್ಸ್ಪೀರಿಯನ್ಸ್ ಆದರೂ ಬೇಕಾ. ಇವನ್ ಇಂಡಿಯಾದಲ್ಲೇ ತಗೊಳ್ಳಿ, ನೀವು ಇಂಡಿಯಾದಲ್ಲಿ MSc ನರ್ಸಿಂಗ್ ಮಾಡಬೇಕು ಅಂತಂದರೆ 1 year ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರುತ್ತೆ. 1 year ಎಲ್ಲರೂ ವರ್ಕ್ ಮಾಡಿ ಆಮೇಲೆ MSc ನರ್ಸಿಂಗ್ ಜಾಯ್ನ್ ಆಗಬೇಕಾಗಿರುತ್ತೆ. ಸೇಮ್ ಅದೇ ಥರ ಜರ್ಮನಲ್ಲೂ ಕೆಲವೊಂದು ಯೂನಿವರ್ಸಿಟಿ ಕೇಳ್ತಾರೆ ನೀವು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತವ. ಅದಾದಮೇಲೆ ನಿಮಗೆ
ಲ್ಯಾಂಗ್ವೇಜ್ ಲೆವೆಲ್ ಕೇಳ್ತಾರೆ, ನಿಮಗೆ ಜರ್ಮನ್ ಬರುತ್ತಾ ಇಲ್ವಾ ಅಂತ. ಸೊ ಕಂಪಲ್ಸರಿ ಏನೋ ನೀವು ಜರ್ಮನಲ್ಲಿ ಮಾಡಬೇಕು ಅಂತಂದರೆ B2ನಾದ್ರೂ ಕಂಪಲ್ಸರಿ ಬೇಕೇ ಬೇಕಾಗಿರುತ್ತೆ. B2 ಇಲ್ಲ C1 C2. ಸೊ ಈ ಲೆವೆಲ್ಗಳಂತೂ ಕಂಪಲ್ಸರಿ B2 ಮಾತ್ರ ಬೇಕಾಗಿರುತ್ತೆ, B2ವರೆಗೂ ಮಾಡಲೇಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ನೀವು ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು. ಸೊ ಇಂಗ್ಲೀಷಲ್ಲಿ ಮಾಡೋಕ್ಕಿಂತ ಬೆಟರು ಜರ್ಮನಲ್ಲೇ ಮಾಡಿದ್ರೆ ಯಾಕೆಂದರೆ ನೀವು ಜರ್ಮನಲ್ಲೇ ಕಲಿತಿದ್ರೆ ನೀವು ಸರ್ವೈವಲ್ಗೂ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೀವು ಎಜುಕೇಷನ್ ಮುಗಿಸಾದ್ಮೇಲೆ ನೀವು ಆರಾಮ್ಸೆ ಜರ್ಮನಲ್ಲೇ ವರ್ಕ್ ಮಾಡಬೇಕಾದ್ರೆ ತುಂಬ ಸ್ಯಾಲರಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಈ ಥರ ಕೇಳ್ತಾ ಹೋಗ್ತಾರೆ, ನಿಮ್ಮ ಲ್ಯಾಂಗ್ವೇಜ್ ಲೆವೆಲ್ಲು ಮತ್ತು ನಿಮ್ಮದು ವರ್ಕ್ ಎಕ್ಸ್ಪೀರಿಯೆನ್ಸು ಮತ್ತು ಡಿಗ್ರಿ ಯಾವ ಥರ ಮಾಡಿದಿರಾ, ಮತ್ತು ಸ್ಪೆಷಲ್ ಕೋರ್ಸ್ಗಳು ಏನಾದ್ರು ಮಾಡಿದಿರಾ ಅಂತ ಅಂದರೆ ನೀವೇನಾದ್ರು ಎಕ್ಸ್ಟ್ರಾ ಸರ್ಟಿಫಿಕೇಟ್ಗಳು ಏನಾದರೂ ಇತ್ತು ಅಂತಂದರೆ ಅವ್ರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಲೈಕ್ ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಟಿಕಲ್ ಕೇರ್ಗೆ ಯೂನಿಟಲ್ಲಿ ಕೆಲಸ ಮಾಡಿರ್ತಾರೆ, ಲೈಕ್ ಸಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಥವಾ ಯಾವುದೇ ಸ್ಪೆಷಲ್ ಸರ್ಟಿಫಿಕೇಟ್ಗಳು ಇರ್ತವೆ. ಸೊ ಅವು ಇಟ್ಕೊಂಡು ನೀವು ಮಾಡ್ಬೋದಾಗಿರುತ್ತೆ. ಇವಾಗ ನಿಮ್ಮದು ಎಂಟ್ರಿ ಕ್ರೈಟೀರಿಯಾ ಎಲ್ಲ ಆಗೈತೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಪ್ರೋಸೆಸ್ ಅಂತಂದರೆ ಡಾಕ್ಯುಮೆಂಟ್ ಪ್ರೋಸೆಸ್ಸು. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ, ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ಮಾಡಿಸ್ಕೋಬೇಕು. ಸೊ ಫಸ್ಟ್ ಬಂದುಬಿಟ್ಟು ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಏನೇನು ಇರ್ತಾವಲ್ಲ ಅಷ್ಟು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಯೂನಿವರ್ಸಿಟಿಯಿಂದ ನಿಮಗೆ ಒಂದು ರೆಕಗ್ನಿಷನ್ದು ಇದನ್ನೆಲ್ಲ ಕಳಿಸಿರ್ತಾರೆ ಅದು, ಮತ್ತು ನಿಮ್ಮ KNC ಅಥವಾ ANCನಲ್ಲಿ ರಿಜಿಸ್ಟ್ರೇಷನ್ ಆಗಿರೋವು, ಮತ್ತು ನಿಮ್ಮ ಸ್ಟೇಟ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರೋವು. ಸೊ ಆ ಸರ್ಟಿಫಿಕೇಟ್ಗಳೆಲ್ಲ ಬೇಕಾಗಿರುತ್ತೆ. ಸೊ ಅದಾದಮೇಲೆ ಅವೆಲ್ಲ ಟ್ರಾನ್ಸ್ಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರಬೇಕು. ಬರೀ ನಿಮ್ಮ ಇಂಗ್ಲೀಷಲ್ಲಿದ್ದರೆ ಅಥವಾ ಕನ್ನಡದಲ್ಲಿದ್ದರೆ ನಡೆಯಲ್ಲ, ನಿಮ್ಮ ಲ್ಯಾಂಗ್ವೇಜಲ್ಲಿದ್ದರೆ ಬೇರೆ ಲ್ಯಾಂಗ್ವೇಜಲ್ಲಿದ್ದರೆ ನಡೆಯಲ್ಲ. ಅವೆಲ್ಲವೂ ಜರ್ಮನಲ್ಲಿ ಟ್ರಾನ್ಸ್ಲೇಟೆಡ್ ಆಗಿರಬೇಕು. ಸೊ ಟ್ರಾನ್ಸ್ಲೇಟೆಡ್ ಅಂತಂದರೆ ಗೂಗಲ್ ಇಟ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿಸೋದಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಟ್ರಾನ್ಸ್ಲೇಷನ್ ಆಫೀಸ್ ಅಂತ ಇರ್ತವೆ. ಸೊ ಅಲ್ಲೋಗಿ ನೀವು ಟ್ರಾನ್ಸ್ಲೇಷನ್ ಮಾಡಿಸ್ಬೇಕಾಗಿರುತ್ತೆ ಡಾಕ್ಯುಮೆಂಟ್ಸು. ಸೊ ಇಟ್ಸ್ ಅಪ್ರಾಕ್ಸ್ಲಿ 20,000 to 30,000 ಆಗುತ್ತೆ ನೀವು ಅಷ್ಟು ಡಾಕ್ಯುಮೆಂಟ್ಸ್ನ ಟ್ರಾನ್ಸ್ಲೇಷನ್ ಮಾಡಬೇಕು. ಬಟ್ ಅದರಲ್ಲಿ ಕ್ಲೀನಾಗಿ ಸರ್ಚ್ ಮಾಡಿ ನೋಡಬೇಕು ಯಾವುದು ಎಲ್ಲಿ ಅಂತವ. ಕೆಲವರು ಜಾಸ್ತಿ ಚಾರ್ಜ್ ಮಾಡ್ತಾರೆ, ಕೆಲವರು ಓವರಾಲಲ್ಲಿ ಮಾಡ್ತಾರೆ. ಸೊ ಅದೆಲ್ಲ ಆ ಥರ ಇರ್ತಾ. ಸೊ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಅವೆಲ್ಲ ಟ್ರಾನ್ಸ್ಲೇಟೆಡ್ ಆಗಿರಬೇಕು. ಮತ್ತು ನಿಮ್ಮದು ಕೋರ್ಸಲ್ಲಿ ಏನಾದರೂ ಎಕ್ಸ್ಟ್ರಾ ಇದು ಮಾಡಿದ್ರಿ ಅಂತಂದರೆ ಲೈಕ್ ಈಗ ನಾವು CHO ಮಾಡಬೇಕಾದ್ರೆ ಅದ್ರಾಗೆಲ್ಲ ಸ್ಪೆಷಲ್ ಸರ್ಟಿಫಿಕೇಟ್ಗಳನ್ನೆಲ್ಲ ಕೊಡ್ತಾರೆ. ಸೊ ಆ ಥರ ಸರ್ಟಿಫಿಕೇಟ್ಗಳು ನಡೀತವೆ. ಆಮೇಲೆ ಮತ್ತೇನಾದರೂ ರೆಫರೆನ್ಸ್ ಲೆಟರ್ಸು ಅಥವಾ ಅಕಾಡೆಮಿಕ್ಕಿಂದ ಕಾಲೇಜಿಂದ ಲೈಕ್ ಕೆಲವೊಂದು ಮತ್ತು ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದಾದಮೇಲೆ ನೀವು 10th ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಆಮೇಲೆ ಪಾಸ್ಪೋರ್ಟು. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ. ಮತ್ತು ಟ್ರಾನ್ಸ್ಕ್ರಿಪ್ಟು ತುಂಬ ಇಂಪಾರ್ಟೆಂಟು, ಟ್ರಾನ್ಸ್ಕ್ರಿಪ್ಟ್ ಕೂಡ ಬೇಕಾಗಿರುತ್ತೆ. ಪಾಸ್ಪೋರ್ಟ್, SLC ಫಸ್ಟಿಂದ ಹೇಳ್ತೀನಿ ನೋಡಿ, SLC, PU, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಇವಿಷ್ಟ ಆಯ್ತಾ. ಅದಾದಮೇಲೆ ಯೂನಿವರ್ಸಿಟಿಯಿಂದ ನಿಮ್ಗೊಂದು ಇದನ್ನು ಕಳಿಸಿರ್ತಾರೆ ಸರ್ಟಿಫಿಕೇಟು, ಅದೊಂದು. ಸೊ ಅದಾದಮೇಲೆ ಮತ್ತು KNC ಸರ್ಟಿಫಿಕೇಟು, ಇಲ್ಲಾಂದರೆ INC ಸರ್ಟಿಫಿಕೇಟು. KNC ನಡೆಯುತ್ತೆ, ಇದಿಷ್ಟ ಆಯಿತಾ. ಆಮೇಲೆ ನಿಮ್ಮದು ಬರ್ತ್ ಸರ್ಟಿಫಿಕೇಟನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಪಾಸ್ಪೋರ್ಟು. ಸೊ ಇಷ್ಟು ಡಾಕ್ಯುಮೆಂಟ್ಗಳು ನಿಮಗೂ ಕರೆಕ್ಟಾಗಿರಬೇಕು. ಇವಾಗ ಯೂನಿವರ್ಸಿಟಿ ಎಲ್ಲನೂ ಚೆಕ್ ಮಾಡಿದ್ದೀರಾ, ಮತ್ತು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ದೀರಾ, ಎಂಟ್ರಿ ಕ್ರೈಟೀರಿಯಾ ಎಲ್ಲ ಚೆಕ್ ಮಾಡಿದ್ದೀರಾ, ಎಲ್ಲನೂ ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಪ್ರೋಸೆಸ್ ಅಂತಂದರೆ, ಸೊ ಇವಾಗ ನಾನು ನಿಮಗೆ ಅಪ್ಲಿಕೇಶನ್ ಪೋರ್ಟಲ್ಲು ಮತ್ತು ಫೀ ಬಗ್ಗೆ ಹೇಳ್ತೀನಿ. ಅಪ್ಲಿಕೇಶನ್ ಪೋರ್ಟಲ್ಗಳು ಯಾವ ಥರ ಅಂತಂದರೆ ತುಂಬ ಯೂನಿವರ್ಸಿಟಿ ಡೈರೆಕ್ಟ್ ಅಪ್ಲಿಕೇಶನ್ನೇ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಡೈರೆಕ್ಟಾಗಿ ಮೇಲ್ ಮಾಡಿದ್ರೆ ಸಾಕು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಕೆಲವು ಯೂನಿವರ್ಸಿಟಿ ಯಾವ ಥರ ಅಂತಂದರೆ ಲೈಕ್ ಯೂನಿ ಅಸಿಸ್ಟೆನ್ಸ್ ಅಂತ ಇರುತ್ತೆ, ಇಂಡಿವಿಜುವಲ್ ಎವ್ಯಾಲ್ಯೂಯೇಷನ್ ಮಾಡಿ ಆಮೇಲೆ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ಸ್ನ. ಮತ್ತು ಕೆಲವರು ಯಾವ ಥರ ಅಂತಂದರೆ ಲೈಕ್ ಹೋಕ್ಶೂಲ್ ಸ್ಟಾರ್ಟ್ ಅಂತ ಇರುತ್ತೆ, ಹೋಕ್ಶೂಲ್ ಸ್ಟಾರ್ಟ್ ಅದರಿಂದನೂ ಯೂಸ್ ಮಾಡ್ಕೊತಾರೆ. ಸೊ ಮೆಜಾರಿಟಿ ನೀವು ಇಂಡಿವಿಜುವಲ್ ಇವ್ಯಾಲ್ಯೂಯೇಷನ್ ಏನಾದ್ರು ಇದ್ದಾಗ ಅವ್ರು ಯಾವ ಥರ ಚಾರ್ಜ್ ಮಾಡ್ತಾರೆ ಅಂತಂದರೆ ನಿಮಗೆ ಹ್ಯಾಂಡ್ಲಿಂಗ್ ಫೀಸ್ ಅಂತ ಅಂದ್ಬಿಟ್ಟು €75 ಚಾರ್ಜ್ ಮಾಡ್ತಾರೆ. ಅದಾದಮೇಲೆ €30 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಓವರಾಲ್ ಒಂದು $100 to €110 ಚಾರ್ಜಸ್ ಆಗುತ್ತೆ. ಲೈಕ್ 10,000 to 11,000 ಒಳಗೆ ನಿಮಗೆ ಅಪ್ಲಿಕೇಶನಲ್ಲಿ ಆಗುತ್ತೆ. ಸೊ ಇವಾಗಿರೋದು ಆಟ ಅಂದರೆ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಐತೆ, ಎಂಟ್ರಿ ಲೆವೆಲ್ದು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ, ಯೂನಿವರ್ಸಿಟಿ ಎಲ್ಲನೂ ಅಕ್ಸೆಪ್ಟೆನ್ಸ್ ಐತೆ, ಎಲ್ಲನೂ ಪ್ರಾಪರಾಗಿ ಐತೆ. ಇವಾಗ ಬರೋದು ಫೀಸ್ ಸ್ಟ್ರಕ್ಚರ್ಸು. ಸೊ ಫೀಸ್ ಯಾವ ಥರ ಅಂತ ಅಂದರೆ, ನೀವು ವೀಸಾ ಇದು ಮಾಡಬೇಕು ಅಂತಂದರೆ, ವೀಸಾ ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ಫೀಸ್ ಕೇಳ್ತಾರೆ. ಬ್ಲಾಕ್ಡ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ಏನಪ್ಪ ಅಂತಂದರೆ ಇವಾಗ 2025 ಪ್ರಕಾರ 2025ನಲ್ಲಿ ಸೊ 992 ಪರ್ ಮಂತು. ಸೊ ಇಷ್ಟನ್ನ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಪರ್ ಮಂತಿಗೆ 992 ಅಂದರೆ ನಿಯರ್ಲಿ 90,000. ಸೊ ಪರ್ ಇಯರ್ಗೆ ಅಂತ ಕನ್ಸಿಡರ್ ಆಗುತ್ತೆ. ಪರ್ ಇಯರ್ಗೆ €11,904, €11,904 ನೀವು ಬ್ಲಾಕ್ಡ್ ಅಕೌಂಟಲ್ಲಿ ಇಡಲೇಬೇಕಾಗುತ್ತೆ. 11,904 ಅಂತಂದರೆ ಲೈಕ್ ನಿಯರ್ಲಿ 12 ಲಕ್ಷ. 12 ಲಕ್ಷನ ನೀವು ಬ್ಲಾಕ್ಡ್ ಅಕೌಂಟಲ್ಲಿ ಇಡಲೇಬೇಕಾಗುತ್ತೆ.
ಸೊ ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಸೊ ನೀವು ಯಾವುದೇ ಅಮೌಂಟ್ ಇಲ್ದಂಗೆ ಬಂದಿರ್ತೀರಾ, ನಿಮಗೆ ಅರ್ನಿಂಗ್ಸ್ ಏನಿರಲ್ಲ ಜರ್ಮನಿನಲ್ಲಿ. ಸೊ ಅವಾಗ ನಿಮ್ಮದು ಸೇಫ್ ನಿಮ್ಮ ಇದಕ್ಕೋಸ್ಕರನೇ ನಿಮ್ಮ ಅಕೌಂಟಲ್ಲೇ ಇಟ್ಟಿರಬೇಕಾಗಿರುತ್ತೆ. ಅದನ್ನು ಅವ್ರಿಗೆ ಯೂಸ್ ಆಗಲ್ಲ, ಅದನ್ನೇ ನಿಮಗೆ ಸ್ಕಾಲರಾಗಿ ಕೊಡ್ತಾರೆ. ಮತ್ತು ಅದಾದಮೇಲೆ ನಿಮಗೆ ರಿಟರ್ನ್ ಆಗುತ್ತೆ, ಏನು ತೊಂದರೆ ಇರಲ್ಲ. ಆಮೇಲೆ ಏನು ಕೇಳ್ತಾರೆ, ಕೆಲವೊಂದು ಯೂನಿವರ್ಸಿಟಿಗಳು ಏನು ಕೇಳ್ತಾರಪ್ಪ ಅಂತಂದರೆ, ಡ್ಯಾಡ್ ಇಲ್ಲಾಂದರೆ ಜರ್ಮನ್ ಮಿಷನ್ ಲಿಸ್ಟ್ ಆಫ್ ದಿ ಕರೆಂಟ್ ರಿಕ್ವೈರ್ಮೆಂಟ್ ಅಮೌಂಟ್ ಆ್ಯಂಡ್ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್. ಮತ್ತು ಅದಕ್ಕೆ ರಿಕ್ವೈರ್ಮೆಂಟ್ ಅಮೌಂಟ್ ಏನಿರುತ್ತೆ, ಲೈಕ್ ಈಗ ಹೇಳಿದ್ನಲ್ಲ ಬ್ಲಾಕ್ಡ್ ಅಕೌಂಟ್ 12,000 ಅಂತ, 12 ಲಕ್ಷ ಅಂತ, 12 ಲಕ್ಷ ಏನಿರುತ್ತೆ, ಮತ್ತು ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಅವರ ರಿಕ್ವೈರ್ಮೆಂಟ್ಸ್ ಇರ್ತಾವಲ್ಲ ಅಷ್ಟು ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಅಕ್ಸೆಪ್ಟೆನ್ಸ್ ಕೊಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಡ್ಯಾಡ್ ಏನಪ್ಪ ಅಂತಂದರೆ, ಈ ಡ್ಯಾಡ್ನ ಕೆಲವರು ಸತಿ ಕೇಳ್ತಾರೆ, DAAD. ಸೊ ಡ್ಯಾಡ್ ಏನಪ್ಪ ಅಂತಂದರೆ ಡಾಯ್ಷರ್ ಅಕಾಡೆಮಿಷರ್ ಔಸ್ಟೌಶ್ ಡೀನ್ಸ್ಟ್, ಅಂದರೆ ಜರ್ಮನ್ ಅಕಾಡೆಮಿಕ್ ಎಕ್ಸ್ಚೇಂಜ್ ಸರ್ವಿಸ್ ಅಂತ. ಸೊ ಇದೇನಪ್ಪ ಅಂತಂದರೆ ವರ್ಲ್ಡ್ ಲಾರ್ಜೆಸ್ಟ್ ಫಂಡಿಂಗ್ ಆರ್ಗನೈಸೇಷನ್ ಫಾರ್ ಇಂಟರ್ನ್ಯಾಷನಲ್ ಅಕಾಡೆಮಿಕ್ ಎಕ್ಸ್ಚೇಂಜ್. ಸೊ ಇದೇನಪ್ಪ ಅಂತಂದರೆ ಇದು ಕೆಲವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ. ಇದು ಆಲ್ ಓವರ್ ವರ್ಲ್ಡ್ ಇರುತ್ತೆ. ಸೊ ಇದನ್ನು ತುಂಬ ಯೂನಿವರ್ಸಿಟಿಗಳು ನೀವು ಯಾವುದೇ ಕಂಟ್ರಿನಲ್ಲಿ ಹೋಗಿ ಕಲಿಯೋಕ್ಕೆ ನಿಂತ್ಕೊಂಡ್ರು ಇದನ್ನು ನಿಮ್ಗೆ ಡ್ಯಾಡ್ ಅಂತ ಏನು ಬ್ಲಾಕ್ಡ್ ಅಕೌಂಟ್ಸ್ಗಳಲ್ಲಿ ಮೇಂಟೈನ್ ಮಾಡೋಕ್ಕಿರ್ತಾವಲ್ಲ ಇದನ್ನು ಕೇಳ್ತಾರೆ. ಇದು ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಸೊ ಅದಾದಮೇಲೆ ನಿಮಗೆ ಗೊತ್ತಾಯ್ತಲ್ಲ, ನಿಮಗೆ ಈ ಥರ ನೀವು ಪ್ರತಿ ತಿಂಗಳಿಗೆ 992 ಅನ್ನೋ ಪ್ರಕಾರ ವರ್ಷಕ್ಕೆ 11,904 ಯೂರೋನ ನೀವು ಬ್ಲಾಕ್ಡ್ ಅಕೌಂಟಲ್ಲಿ ಇಡಬೇಕಾಗಿರುತ್ತೆ. ಸೊ ಇದು ಅಮೌಂಟಿಂದು ಬ್ಲಾಕ್ಡ್ ಅಕೌಂಟಿನ ಕ್ರೈಟೀರಿಯಾ ಮೈನ್ ಬರೋದೇ ಇದು. ಸೊ ನೀವು ಬ್ಲಾಕ್ಡ್ ಅಕೌಂಟ್ ಇಟ್ಕೊಂಡಿದ್ದೀರಾ ಅಂತಂದರೆ ಮೆಜಾರಿಟಿ ನಿಮ್ದು ಆಲ್ಮೋಸ್ಟ್ ನಿಮ್ದು ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿರುತ್ತೆ ಅಂತ. ಈಗ ಏನು ಹೇಳಿದ್ನಲ್ಲ 11,904 ಇದು ಬಂದುಬಿಟ್ಟು ಬ್ಲಾಕ್ಡ್ ಅಕೌಂಟಲ್ಲಿ ಇಟ್ಟಿರ್ತೀರ. ಸೊ ಅದಲ್ದಲ್ಲೇ ಸಪ್ರೇಟ್ ಕಾಸ್ಟ್ಗಳು ಬರ್ತವೆ. ಏನಪ್ಪ ಅಂತಂದರೆ ಲಿವಿಂಗ್ ಕಾಸ್ಟು ಮತ್ತು ಹೆಲ್ತ್ ಇನ್ಶೂರೆನ್ಸು, ಸೆಮಿಸ್ಟರ್ ಫೀಸು, ಸೊ ಇವೆಲ್ಲ ಬರ್ತವೆ. ಇವೆಲ್ಲ ಎಷ್ಟೆಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ. ಲಿವಿಂಗ್ ಕಾಸ್ಟ್ ಬಂದುಬಿಟ್ಟು 900 to 1,200 ಆವರೇಜ್ ಬರುತ್ತೆ. ಇದ್ರಾಗ ಏನಪ್ಪ ಅಂತಂದರೆ ಮನೆ ರೆಂಟು ಇವೆಲ್ಲ ಬರ್ತಾವಲ್ಲ ನಿಮ್ಮ ಖರ್ಚುಗಳು, ಸೊ ಇವೆಲ್ಲ ಸೇರಿ ಆ ಥರ ಬರ್ತಾ ಇರುತ್ತೆ. ಊಟದ ಖರ್ಚು ಇವೆಲ್ಲ ಬರುತ್ತೆ. ಸೊ ಅದರಲ್ಲಿ ಅದನ್ನೇ ನಾವು ಡ್ಯಾಡಲ್ಲಿ ನೋಡೋದಾದರೆ ಡ್ಯಾಡಲ್ಲಿ ಆವರೇಜ್ ಬಂದುಬಿಟ್ಟು 867ರಿಂದ 992 ಇದು ಅಪ್ರಾಕ್ಸಿಮೇಟ್ಲಾಗಿ ಕನ್ಸಿಡರ್ ಮಾಡಿರ್ತಾರೆ. ಇದು ಸ್ಟೇಟ್ ಬೈ ಸ್ಟೇಟು ವೇರಿಯೇಷನ್ ಆಗ್ತಾ ಹೋಗ್ತಿರುತ್ತೆ. ಇದು ಲಿವಿಂಗ್ ಕಾಸ್ಟು ಇಷ್ಟಾಗಿರುತ್ತಾ. ಆಮೇಲೆ ಸ್ಟೂಡೆಂಟ್ ಹೆಲ್ತ್ ಇನ್ಶೂರೆನ್ಸ್ ಬಂದುಬಿಟ್ಟು 130ರಿಂದ 150 ಯೂರೋ, 130 to 150 ಯೂರೋ ಪರ್ ಮಂತು. ಸೊ ಆಮೇಲೆ ಇದು ಏಜ್ ಮೇಲೂ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ನಿಮಗೆ ಅಂದರೆ ಜಾಸ್ತಿ ಏಜ್ ಆಗಿತ್ತು ಅಂತಂದರೆ ಇನ್ಶೂರೆನ್ಸ್ ಚಾರ್ಜಸ್ ಕೂಡ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಮತ್ತು ಸೆಮಿಸ್ಟರ್ ಕಾಂಟ್ರಿಬ್ಯೂಷನು ಇದರಲ್ಲಿ ಯಾವ ಥರಪ್ಪ ಅಂದರೆ 100 ಯೂರೋಯಿಂದ 400 ಯೂರೋ ಪರ್ ಸೆಮಿಸ್ಟರ್ಸು ಚಾರ್ಜಸ್ ಆಗುತ್ತೆ. 100 ಯೂರೋಯಿಂದ 400 ಯೂರೋ ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ. ಆಮೇಲೆ ಕೆಲವೊಂದು ಪಬ್ಲಿಕ್ ಯೂನಿವರ್ಸಿಟಿಗಳು ಯಾವ ಥರ ಅಂತಂದರೆ, ಕೆಲವೊಂದು ಯೂನಿವರ್ಸಿಟಿ ಯಾವ ಥರ ಅಂತಂದರೆ ಟ್ಯೂಷನ್ ಫೀಸ್ ಏನು ಚಾರ್ಜ್ ಮಾಡಲ್ಲ. ಬಟ್ ಕೆಲವೊಂದು ಯೂನಿವರ್ಸಿಟಿ ಟ್ಯೂಷನ್ ಫೀಸ್ನ ಚಾರ್ಜ್ ಮಾಡ್ತಾರೆ. ಮತ್ತು ಅದು ನಾನ್ ಯುರೋಪಿಯನ್ ಸ್ಟೂಡೆಂಟ್ಸ್ ಅಲ್ಲ ಅಂತ ಅಂದರೆ ಅವರಿಗೆ ಟ್ಯೂಷನ್ ಫೀಸ್ ಕೂಡ ಚಾರ್ಜ್ ಮಾಡ್ತಾರೆ. ಸೊ ನೀವು ಯಾವುದೇ ಯೂನಿವರ್ಸಿಟಿನ ಚೆಕ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಟ್ಯೂಷನ್ ಫೀಸಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಚಾರ್ಜಸ್ನ ನೋಡ್ಕೊಂಬಿಟ್ಟು ಓವರಾಲಾಗಿ ನಿಮಗೆ ಎಷ್ಟಾಗುತ್ತೆ ನೀವು ಜರ್ಮನಲ್ಲಿ ಒಂದು ವರ್ಷ ನೀವು ಕಲಿಯೋಕ್ಕೆ ಅಂತ ಹೇಳ್ತೀನಿ ಬನ್ನಿ. ಸೊ ಬ್ಲಾಕ್ಡ್ ಅಕೌಂಟಿಗೆ 11,904 ಯೂರೋ ಕಟ್ಟಲೇಬೇಕು, ಕಟ್ತೀರಾ. ಸೊ ಅದಾದ ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ, ಅದೊಂದು 1,560 ಯೂರೋ, ಲೈಕ್ ಒಂದು 130 ಪರ್ ಮಂತ್ ಅಂತ ಆವ್ರೇಜಾಗಿ ಇಟ್ಕೊಂಡ್ರು 1,560 ಯೂರೋ 12 ಮಂತ್ಸಿಗೆ ಆಗುತ್ತೆ. ಸೊ ಅದಾದಮೇಲೆ ಲಿವಿಂಗ್ ಕಾಸ್ಟು, ಆಮೇಲೆ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ನು, ಮತ್ತು ಅದು ಇದು ಎಕ್ಸ್ಟ್ರಾ ಅಂತ ಆ್ಯಡ್ ಮಾಡಿಕೊಂಡು ಹೌಸಿಂಗ್ ಡೆಪಾಸಿಟ್ ಆಗಿರ್ಬೋದು, ನಿಮ್ಮ ಫೋನಿಂದ ಆಗಿರ್ಬೋದು, ವೈಫೈ ಅವು ಇವು ಎಲ್ಲವನ್ನೂ ಸೇರಿಸ್ಕೊಂಡು ಒಂದು 500ಇಂದ 1,000 ಇಟ್ಕೊಳ್ಳಿ. ಅದಾದಮೇಲೆ ಎಲ್ಲ ಓವರಾಲಾಗಿ ಕೌಂಟ್ ಮಾಡಿದಾಗ 40,000 to 15,000 ಇಲ್ಲ 16,000 ನಿಮ್ಮದು ಪರ್ ಇಯರ್ಗೆ ಕಾಸ್ಟ್ ಬರುತ್ತೆ. ಲೈಕ್ ಅಂದರೆ 14ರಿಂದ 15 ಲಕ್ಷ ನೀವು ಕಲಿಯೋಕ್ಕೆ ನೀವು ಬೇಕಾಗು ಪರ್ ಇಯರ್ಗೆ, ನೀವು ಜರ್ಮನಲ್ಲಿ ಕಲಿಬೇಕು ಅಂತಂದರೆ ಅಷ್ಟು ಬರುತ್ತೆ. ಆಮೇಲೆ ನೀವು ಮತ್ತೆ ಸಪ್ರೇಟಾಗಿ ಏನಾದರೂ ಖರ್ಚು ಇರ್ತವೆ ಅಂತಂದರೆ ಆವಾಗ ನಿಮಗೆ ಎಕ್ಸ್ಟ್ರಾ ಖರ್ಚುಗಳು ಬಂದೇ ಬರ್ತವೆ. ಇಷ್ಟು ಆಯ್ತಲ್ಲ, ಬನ್ನಿ ನಿಮಗೆ ಸ್ವಲ್ಪ ಸ್ಪೆಷಲಾಗಿ ಟಿಪ್ಸ್ ಕೊಡ್ತೀನಿ. ಯಾವ್ಯಾವಪ್ಪ ಅಂತಂದರೆ, ಫಸ್ಟು ಇವಾಗಿಂದನೇ ಜರ್ಮನ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ನೀವೇನಾದ್ರು ಇಂಗ್ಲೀಷಲ್ಲಿ ಕಲಿಬೇಕು ಅಂತಂದರೆ ನೀವು IELTS ರಿಕ್ವೈರ್ಮೆಂಟ್ ಇರುತ್ತೆ, IELTS ಮಾಡಲೇಬೇಕಾಗಿರುತ್ತೆ. ಬೆಟರ್ ನೀವು ಜರ್ಮನ್ ಕಲಿತ್ರೆ ಒಳ್ಳೆಯದು B2ವರೆಗೂ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತವ ಅವನ್ನೆಲ್ಲ ಜರ್ಮನಿಗೆ ಟ್ರಾನ್ಸ್ಲೇಷನ್ ಮಾಡಿಸಿರಿ. ಮತ್ತು ನಿಮ್ಮದು ನೇಮ್ಸ್ ಏನಾರು ಚೇಂಜಸ್ ಇತ್ತು, ಸಮಥಿಂಗ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ಅದಕ್ಕೆಲ್ಲ ಲಾಯರಿಂದ ನೋಟ್ರಿ ಮಾಡಿಸಿಟ್ಕೊಂಡಿರಿ. ನೋಟ್ರಿ ಮತ್ತು ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಏನೇನಿರುತ್ತಲ್ಲ ಅದನ್ನು ಮಾಡಿಸಿಟ್ಕೊಳ್ಳಿ. ಅದಾದಮೇಲೆ
ಮತ್ತು ಅನಾಬಿನಲ್ಲಿ ನಿಮ್ಮ ಯೂನಿವರ್ಸಿಟಿ ಮತ್ತು ನಿಮ್ಮ ಕೋರ್ಸ್ನ ಚೆಕ್ ಮಾಡಿ ಇಟ್ಕೊಂಡಿರಿ, ಅದು ವ್ಯಾಲಿಡ್ ಐತಾ ಅಕ್ಸೆಪ್ಟಬಲ್ ಐತಾ ಇಲ್ವಾ ಅಂತವ. ಅದಾದಮೇಲೆ ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ಡ್ಯಾಡ್, ಅವಾಗಲೇ ಹೇಳಿದ್ನಲ್ಲ ಡ್ಯಾಡು. ಸ್ಕಾಲರ್ಶಿಪ್ಪಲ್ಲಿ ಬಂದರೆ ಡ್ಯಾಡು ನಿಮಗೆ ಮೇಂಟೈನ್ ಮಾಡ್ಕೊತ ಹೋಗ್ತಾ ಇರುತ್ತೆ. ಅದು ನಿಮಗೆ ಸ್ಕಾಲರ್ಶಿಪ್ ಇಷ್ಟು ಅಂತ ಕೊಡ್ತಿರುತ್ತೆ. ಯಾಕೆಂದರೆ ನೀವು ಬ್ಲಾಕ್ಡ್ ಅಕೌಂಟ್ ಮೇಂಟೈನ್ ಮಾಡಿರ್ತಾರಲ್ಲ, ಸ್ಟೂಡೆಂಟ್ಸ್ಗೆ ಅಂತಲೇ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳೋದು ಅಂತಂದರೆ ಬೇರೆ ಥರ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸ್ಕಾಲರ್ಶಿಪ್ ಕೊಡೋದು ಡ್ಯಾಡ್ ಅಂತಲೇ ಇರುತ್ತೆ, ಬಟ್ ಅದಕ್ಕೆ ನೀವು ಬ್ಲಾಕ್ಡ್ ಅಕೌಂಟಲ್ಲಿ ಅಮೌಂಟ್ನ ಮೇಂಟೈನ್ ಮಾಡಲೇಬೇಕಾಗಿರುತ್ತೆ. ಸೊ ಅದು ಸೇಫ್ಟಿಗೋಸ್ಕರ ಮತ್ತು ಅದಕ್ಕೋಸ್ಕರ ನಿಮಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಹೋಗ್ತಾರೆ. ಈ ಥರ ನೀವು ಬರ್ತಾ ಹೋಗುತ್ತೆ. ಸೊ ಬನ್ನಿ ಇವಾಗ ನೋಡ್ಕೊಂಡು ಹೋಗೋಣ. ಫಸ್ಟು ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ರೆ ಏನೇನಪ್ಪ ಅಂತಂದರೆ, ಯಾವುದೋ MSc ಪ್ರೋಗ್ರಾಮ್ ಮಾಡಬೇಕು ಅಂತ ಚೆಕ್ ಮಾಡ್ಕೊಂಡಿರ್ತೀರಾ. ಅಡ್ವಾನ್ಸ್ ನರ್ಸಿಂಗ್ ಪ್ರಾಕ್ಟೀಸ್ ಮಾಡಬೇಕು, ನರ್ಸಿಂಗ್ ಸೈನ್ಸ್ ಮಾಡಬೇಕು, ಕ್ರಾಸ್ ಕಲ್ಚರಲ್ ನರ್ಸಿಂಗ್ ಮಾಡಬೇಕು, ಯಾವ್ದು ಮಾಡಬೇಕು, ಅಥವಾ ಇಂಗ್ಲೀಷಲ್ಲಿ ಮಾಡಬೇಕು, ಜರ್ಮನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಡಿಸೈಡ್ ಮಾಡಾದಮೇಲೆ ಅಕಾಡೆಮಿಕ್ ರೆಕಗ್ನಿಷನ್ನ ಚೆಕ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಅನಾಬಿನಲ್ಲಿ ಸ್ಟೇಟಸ್ ಚೆಕ್ ಮಾಡ್ತಾರೆ, ಅಕ್ಸೆಪ್ಟ್ ಐತಾ ಇಲ್ವಾ ಅಂತವ. ಅದಾದಮೇಲೆ ಎಂಟ್ರಿ ಕ್ರೈಟೀರಿಯಾ, ಏನೇನು ಎಂಟ್ರಿ ಕ್ರೈಟೀರಿಯಾ ಇರ್ತವೆ, ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾ, ಲ್ಯಾಂಗ್ವೇಜ್ ಲೆವೆಲ್ ಬೇಕಾ, ಎಷ್ಟು ಲ್ಯಾಂಗ್ವೇಜ್ ಬೇಕು, ಅದೆಲ್ಲ ಆಯಿತು. B2 ಲೆವೆಲ್ವರೆಗೂ ಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಒಂದು ಕೇಳ್ತಾರೆ. ಆಮೇಲೆ ಡಾಕ್ಯುಮೆಂಟ್ ಪ್ರಿಪ್ರೇಷನ್, ಡಿಗ್ರಿ ಮಾರ್ಕ್ಸ್ ಕಾರ್ಡು, 10th PU, ಅದಾದಮೇಲೆ ಎಲ್ಲ ಲ್ಯಾಂಗ್ವೇಜ್ ಸರ್ಟಿಫಿಕೇಟು, ಟ್ರಾನ್ಸ್ಲೇಷನ್ನು ಎಲ್ಲ ಕೇಳ್ತಾರೆ. ಆಮೇಲೆ ಅಪ್ಲಿಕೇಶನ್ ಪೋರ್ಟಲ್ ಮತ್ತು ಫೀ. ಅಪ್ಲಿಕೇಶನ್ ಪೋರ್ಟಲಲ್ಲಿ ನೀವೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅಸಿಸ್ಟೆಂಟಿಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ಒಂದು €100 ಖರ್ಚಾಗುತ್ತೆ. ಅದಾದಮೇಲೆ ಅಕ್ಸೆಪ್ಟೆನ್ಸ್ ಆದಮೇಲೆ ನಿಮ್ಮದು ಬ್ಲಾಕ್ಡ್ ಅಕೌಂಟ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಪರ್ ಮಂತಿಗೆ ಅಂತಂದರೆ 992, ಅಂದರೆ 992. ಪರ್ ಇಯರ್ಗಾದರೆ 11,904. ಇಷ್ಟು ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಮತ್ತು ಡ್ಯಾಡ್ ಅಂತ ಇರುತ್ತಲ್ಲ, ಅದು ಈ ಸ್ಕಾಲರ್ಶಿಪ್ಪಿಂದ ಇರುತ್ತಲ್ಲ, ಅದು ಎಂಟೈರ್ ವರ್ಲ್ಡಲ್ಲಿ ಇರುತ್ತೆ. ಸೊ ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡಿ ನೀವು ಮಾಡ್ಕೋಬೋದು, ಬ್ಲಾಕ್ಡ್ ಅಕೌಂಟ್ ಮೇಂಟೈನ್ ಮಾಡ್ಬೋದು. ಮತ್ತು ಲಿವಿಂಗ್ ಕಾಸ್ಟು, ಹೆಲ್ತ್ ಇನ್ಶೂರೆನ್ಸು, ಸೆಮಿಸ್ಟರ್ ಫೀಸು, ಇವೆಲ್ಲ ಬಂದುಬಿಟ್ಟು ಲಿವಿಂಗ್ ಕಾಸ್ಟ್ ಬಂದುಬಿಟ್ಟು 900 to 1,200 ಬರುತ್ತೆ. ಅದರಲ್ಲಿ ಡ್ಯಾಡಿಂದ ಅವರೇಜಲ್ಲಿ ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಬರುತ್ತೆ ಅಂತಂದರೆ 867 to 992 ಅಪ್ರಾಕ್ಸಿಮೇಟಲಿ ಈ ರೇಂಜಲ್ಲಿ ಡ್ಯಾಡ್ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಿರುತ್ತೆ. ಮತ್ತು ಸ್ಟೂಡೆಂಟ್ ಹೆಲ್ತ್ ಇನ್ಶೂರೆನ್ಸಲ್ಲಿ 130 to 150 €, ಅದು ಬೇಸ್ಡ್ ಆನ್ ಯುವರ್ ಏಜ್ ಮೇಲೆ ಕಟ್ಟಲೇಬೇಕಾಗಿರುತ್ತೆ. ಮತ್ತು ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್, ಅದು ಬಂದುಬಿಟ್ಟು 100 to 400 ಸೆಮಿಸ್ಟರ್ ಫೀಸ್ ಬಂದಿರುತ್ತೆ, ಈ ಥರ ಬಂದಿರುತ್ತೆ. ಸೊ ಮತ್ತು ಫಸ್ಟ್ ಇಯರಲ್ಲಿ ಕಾಸ್ಟ್ ಎಲ್ಲ ನೋಡೋದಾದರೆ ಒಂದು 14,000 to 15,000 ಇಲ್ಲ 16,000 € ಬರುತ್ತೆ. ಸೊ ಅದೆಲ್ಲ ಬಂದುಬಿಟ್ಟು 14 to 15 ಲಕ್ಷ ಇಲ್ಲಾಂದರೆ 16 ಲಕ್ಷ ಈ ಆನ್ ಆ್ಯಂಡ್ ಅವರೇಜಲ್ಲಿ ಇಷ್ಟು ಬರುತ್ತಾ ಹೋಗ್ತಿರುತ್ತೆ. ಸೊ ಗೈಸ್, ಇಷ್ಟಾಗಿತ್ತು. ನೀವೇನಾದ್ರು ಜರ್ಮನಲ್ಲಿ ಮಾಸ್ಟರ್ಸ್ ಮಾಡಬೇಕು, MSc ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, MSc ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಪ್ರೋಸೆಸ್ ಇರುತ್ತೆ. ಕ್ಲಿಯರ್ ಕಟ್ ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದ್ರು ಈ ಥರ ಈ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ, ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟಲ್ಲಿ ಮಾತ್ರ ರಿಪ್ಲೈ ಮಾಡ್ತೀನಿ. ನೀವು ಪರ್ಸ್ನಲ್ ಮೆಸೇಜ್ ಮಾಡ್ತಾಯಿದ್ರೆ ಅದನ್ನು ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸಪ್ರೇಟಾಗಿ ಮೆಸೇಜ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ನಾವು ಜರ್ಮನ್ ಲ್ಯಾಂಗ್ವೇಜ್ಗೆ ಕೋಚಿಂಗ್ ಕೊಡ್ತಾ ಹೋಗ್ತಿದ್ದೀನಿ. ಸೊ ಆಲ್ರೆಡಿ 10 ಲೆವೆಲ್ಸ್ ಆಗಿದ್ದಾವೆ, 10 ಲೆಸನ್ಸ್ ಆಗಿದ್ದಾವೆ A1ಅಲ್ಲಿ. ಸೊ 11ನೇ ಲೆವೆಲ್ ಇನ್ನೇನು ಬರುತ್ತೆ. ಸೊ ಕಾಯ್ತಾ ಇರಿ, ನೋಡ್ತಾ ಇರಿ. ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.